ನಮಸ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ IAS ಮತ್ತು IPSಗಳ ಫ್ಯಾಕ್ಟರಿ ಎಂದೇ ಕರೆಯಲ್ಪಡುವ ಭಾರತದ ಏಕೈಕ ಗ್ರಾಮ ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಒಂದೇ ಹಳ್ಳಿ 75 ಮನೆ 51ಕ್ಕೂ ಹೆಚ್ಚು ಮಂದಿ IAS IPS ಅಧಿಕಾರಿಗಳು ಇಲ್ಲಿದ್ದಾರೆ. IAS IPS ಅಧಿಕಾರಿಯಾಗಬೇಕಾದರೆ UPSC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಬೇಕು. ಆದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಭೇದಿಸುವುದು ಅಷ್ಟು ಸುಲಭವಲ್ಲ. ಆದರೆ ಒಂದೇ ಗ್ರಾಮದಲ್ಲಿ 51ಕ್ಕೂ ಹೆಚ್ಚು ಮಂದಿ IAS IPS ಅಧಿಕಾರಿಗಳು ಇದ್ದಾರೆ ಎನ್ನುವುದು ಆಶ್ಚರ್ಯ ಸಂಗತಿ. ಉತ್ತರ ಪ್ರದೇಶದ ಮಾಧವಪಟ್ಟಿ ಎಂಬ ಹಳ್ಳಿಯ ಇಲ್ಲಿಯವರೆಗೂ ಸುಮಾರು 51 IAS ಮತ್ತು IPS ಅಧಿಕಾರಿಗಳನ್ನು ಏಕಾಂಗಿಯಾಗಿ ನಿರ್ಮಿಸಿದೆ. ಕೇವಲ 75 ಮನೆಗಳಿರುವ ಈ ಗ್ರಾಮದಲ್ಲಿ 51ಕ್ಕೂ ಹೆಚ್ಚು IAS ಮತ್ತು IPS ಅಧಿಕಾರಿಗಳಿದ್ದಾರೆ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಿಂದ 300 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮವು ದೇಶದಲ್ಲೇ ಅತಿ ಹೆಚ್ಚು IAS ಮತ್ತು IPSಗಳನ್ನು ಹೊಂದಿರುವ ಪ್ರದೇಶವಾಗಿದೆ. ಇಷ್ಟೇ ಅಲ್ಲ, IAS ಮತ್ತು IPS ಅಧಿಕಾರಿಗಳನ್ನು ಹುಟ್ಟುಹಾಕಿರುವ ಈ ಪುಟ್ಟ ಗ್ರಾಮ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ. ಇದನ್ನು IAS ಫ್ಯಾಕ್ಟರಿ ಎಂದೇ ಕರೆಯುತ್ತಾರೆ. ಜೌನಾಪುರ ಜಿಲ್ಲೆಯ ಈ ಗ್ರಾಮದಲ್ಲಿ ಯಾವುದೇ ತರಬೇತಿ ಕೇಂದ್ರಗಳಿಲ್ಲ. ಆದರೂ ಈ ಸಾಧನೆ ಇನ್ನಷ್ಟು ಶ್ಲಾಘನೀಯವಾಗಿದೆ. ಮಾಧವಪಟ್ಟಿಯ ಗ್ರಾಮವು ಶಿಕ್ಷಣ ಕೇಂದ್ರವಾಗಿದೆ. ಈ ಗ್ರಾಮದ ಅನೇಕ ಅಧಿಕಾರಿಗಳು ಬಾಹ್ಯಾಕಾಶ, ಪರಮಾಣು ಸಂಶೋಧನೆ, ಕಾನೂನು ಸೇವೆಗಳು ಮತ್ತು ಬ್ಯಾಂಕಿಂಗ್ನಲ್ಲಿ ಉನ್ನತ ವೃತ್ತಿಜೀವನದಲ್ಲಿ ನೆಲೆಸಿದ್ದಾರೆ. ಈ ಗ್ರಾಮವು 4 IAS ಸಹೋದರರಾದ ವಿನಯ್ ಕುಮಾರ್ ಸಿಂಗ್, ಛತ್ರಪಾಲ್ ಸಿಂಗ್, ಅಜಯ್ ಕುಮಾರ್ ಸಿಂಗ್ ಮತ್ತು ಶಶಿಕಾಂತ್ ಸಿಂಗ್ ಅವರಿಗೆ ಹೆಸರುವಾಸಿಯಾಗಿದೆ. ಇತಿಹಾಸದತ್ತ ಹಿಂತಿರುಗಿ ನೋಡಿದಾಗ ಸ್ವಾತಂತ್ರ್ಯ ಹೋರಾಟಗಾರ ಠಾಕೂರ್ ಭಗವತಿ ದೀನ್ ಸಿಂಗ್ ಮತ್ತು ಅವರ ಪತ್ನಿ ಶ್ಯಾಮರತಿ ಸಿಂಗ್ ಅವರು 1917ರಲ್ಲಿ ಗ್ರಾಮದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ. ಆರಂಭದಲ್ಲಿ ಶ್ಯಾಮರತಿ ಹೆಣ್ಣು ಮಕ್ಕಳಿಗೆ ಪಾಠ ಹೇಳತೊಡಗಿದರು. ಶೀಘ್ರದಲ್ಲೇ ಅವರು ಹುಡುಗರಿಗೂ ಕಲಿಸಲು ಪ್ರಾರಂಭಿಸಿದರು. ಅನೇಕ ವರ್ಷಗಳ ಹಿಂದೆ ಹುಟ್ಟುಹಾಕಿದ ಈ ಕಲಿಕೆಯು ಮನೋಭಾವ ಈ ಗ್ರಾಮದ ಜನರ ಜೀವನ ಶೈಲಿಯಲ್ಲಿ ಸೇರಿಕೊಂಡು ಇಂದಿಗೂ ಮುಂದುವರೆದಿದೆ ಎನ್ನುತ್ತಾರೆ ಗ್ರಾಮಸ್ಥರು. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.